ನಮಸ್ಕಾರ ರೀ ಜವಾರಿ ಮಂದಿಗೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಜವಾರಿ ಎಗ್ ರೈಸ್. ಇದನ್ನು ಮಾಡೋಕ್ಕೆ ಏನು ಬೇಕಪ್ಪ ಅಂದರೆ ಎರಡು ಈರುಳ್ಳಿ, 2 ಟೊಮಾಟೊ ಹಣ್ಣು, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತತ್ತಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡ ನಂತರ ನೀವು ಸೈಡ್ ಬೇಯಿಸಿ ಇಟ್ಕೊಂಡಿರ್ತಾರೆ ರೈಸನ್ನು ಒಂದು ತಟ್ಟೆಯಲ್ಲಿ ತಕ್ಕದಿಟ್ಕೊಳ್ಳೋಣ. ಅದಾದಮೇಲೆ ಒಂದು ಬೋಂಡ್ಲಿ ತಗೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡು ಸಣ್ಣಗೆ ಹೆಚ್ಚಿಟ್ಟಿರುವಂಥ ಹಸಿಮೆಣ್ಸಿಕಾಯನ್ನ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ ನಂತರ ಏನು ಚಿಟ್ಟಿರ್ತೀವರಲ್ಲ ಟೊಮಾಟೊ ಹಣ್ಣನ್ನು ಮತ್ತೆ ಹಾಕ್ಕೊಳ್ಳೋಣ. ಇವಾಗ ಟೊಮಾಟೊನ್ನು ಹಾಕ್ಕೊಂಡು ಕೂಡ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿದಿದ್ದರೆ ನಡೆಯುತ್ತೆ, ಯಾಕಂದರೆ ಸ್ವಲ್ಪ ಹಸಿದಿದ್ದರೆ ನಿಮಗೂ ಈರುಳ್ಳಿ ಬಾಯಲ್ಲಿ ತಿನ್ನಾಗೆ ಕುರುಮ್ ಅಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ, ಚಿಕನ್ ಮಸಾಲ, ಆಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನಿವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ತತ್ತಿಯನ್ನು ಒಡೆದು ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ತತ್ತಿ ಅಷ್ಟು ಹಾಕ್ಕೋಬೋದು. ನಾನು ಇವಾಗ 3 ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿ ಇದು ಉದುರು ಬರಬೇಕು. ಇಲ್ಲ ನೀವು ಏನಾದರೂ ಮಿಕ್ಸ್ ಮಾಡೋದು ಬಿಟ್ಟರೆ ಅಂದರೆ ನೆಲಕ್ಕೆ ಎಲ್ಲ ಹತ್ಕೊಂಡು ಹೊತ್ಬಿಡುತ್ತೆ. ಇದು ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಿಮಗೆ ಎಕ್ಸ್ಟ್ರಾ ಖಾರ ಏನಾದರೂ ಬೇಕಾದರೆ ನೀವು ಖಾರನೂ ಹಾಕೋಬೋದು. ಇವಾಗ ಮಿಕ್ಸ್ ಮಾಡ್ಕೊಂಡು ಪೂರ್ತಿ ಗರಿಯಾಗಿ ಬರಬೇಕಿದು, ಅಂದರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಹಸಿ ಬಿಸಿ ಇದ್ದರೆ ನಿಮಗೆ ಎಗ್ ವಾಸನೆ ಹಂಗೆ ಬರುತ್ತೆ. ಇವಾಗ ನೋಡಿರಿ ಚೆನ್ನಾಗಿ ಅಷ್ಟು ಗರಿಯಾಗಿ ಬಂದೈತಿದು. ಇವಾಗ ಇದಕ್ಕೆ ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಎಲ್ಲವನ್ನ ಹಾಕೋದು ಏನು ಅವಶ್ಯಕತೆ ಇಲ್ಲ. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮತ್ತೆ ವೈಟ್ ರೈಸ್ ಹಂಗೆ ಉಳಿದ್ರೆ ಟೇಸ್ಟ್ ಬರೋಲ್ಲ. ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಹೆಂಚಿಟ್ಟಿರುವಂಥ ಕೊತ್ತಂಬರಿಯನ್ನು ಹಾಕೋಣ. ಇಷ್ಟು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿ ಆಯ್ತು ನೋಡಿರಿ ಜವಾರಿ ಎಗ್ ರೈಸ್. ಇದು ನೀವು ಬೇಕಾದ್ರೆ ಫ್ರೀ ಆದಾಗ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಹೆಂಗೈತಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಜವಾರಿ ಮಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.